ತುಂಬಾ ಜನದ್ದು ಫಿಟ್ನೆಸ್ ಗೋಲ್ ಏನಾಗಿರುತ್ತೆ ಅಂತ ಅಂದ್ರೆ ಈ ಫೇಸ್ ಫ್ಯಾಟ್ ನ ರೆಡ್ಯೂಸ್ ಮಾಡ್ಬೇಕು, ಚಬ್ಬಿ ಚಿಕ್ಸ್ ಹೋಗ್ಬಿಟ್ಟು ಚಿಸಲ್ ಜಾ ಲೈನ್ ಬರ್ಬೇಕು ಅನ್ನೋದು, ಅಥವಾ ಕೈ ಕಾಲೆಲ್ಲ ಕರೆಕ್ಟ್ ಆಗೇ ಇದೆ, ಫ್ಯಾಟ್ ಏನ್ ಎಕ್ಸ್ಟ್ರಾ ಇಲ್ಲ, ಹೊಟ್ಟೆ ಒಂದ್ ಕರಗಿದ್ರೆ ಸಾಕು ಅನ್ನೋದು ತುಂಬಾ ಜನದ್ದು ಪ್ರಶ್ನೆ ಆಗಿರುತ್ತೆ, ಹೇಗೆ ರೆಡ್ಯೂಸ್ ಮಾಡ್ಬೇಕು ಅಂತ. ಅದೇ ನಮ್ಮ ಇವತ್ತಿನ ಟಾಪಿಕ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಡೈರೆಕ್ಟ್ ಟಾಪಿಕ್ ಗೆ ಎಂಟ್ರಿ ಆಗ್ತೀನಿ. ನಾನು ಇವಾಗ ಸಿಮಿಲರ್ ಸಿಚುಯೇಷನ್ಸ್ ಅಲ್ಲೇ ಇದ್ದೀನಿ. ಅಂದ್ರೆ ಫ್ರೆಂಡ್ಗೆ ಕೇಳಿದೆ, ಬಿಯರ್ಡ್ ಇದು ಚೆನ್ನಾಗಿದ್ಯಾ ಹೇಗೆ ಅಂತ. ಅದಕ್ಕೆ ಅವ್ನು ಹೇಳ್ದ ಚೆನ್ನಾಗೇ ಇದೆ, ಬಟ್ ಈ ಚಬ್ಬಿ ಚಿಕ್ಸ್ ಮುಖ ಏನಿದೆ ಅದು ಒಳಗಡೆ ಹೋದ್ರೆ ಆ ಉಲ್ವರಿನ್ ಮೂವಿ ಕೆಲವ್ರು ನೋಡಿದ್ರೆ ಗೊತ್ತಿರುತ್ತೆ, ಸೊ ಆ ರೀತಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇವಾಗ ನನ್ಗಿರೋ ಏಕೈಕ ಆಪ್ಷನ್ನು ಡಯಟ್ ಮಾಡಬೇಕು, ವರ್ಕೌಟ್ ಮಾಡಬೇಕು, 75 kg ಇರೋನು 68-70 kgಗೆ ರೆಡ್ಯೂಸ್ ಆಗಬೇಕು, ಬಿಟ್ರೆ ಬೇರೆ ಯಾವ ಆಪ್ಷನ್ ಇಲ್ಲ. ಇದನ್ನ ಅಚೀವ್ ಮಾಡೋದಕ್ಕೆ 1 ರಿಂದ 2 ತಿಂಗಳು ತಗೊಳ್ಳುತ್ತೆ, ಬೇರೆ ಯಾವ ಆಪ್ಷನ್ ಸಿಗಲ್ಲ. ಸೊ ಈಗ ಕೆಲವ್ರು ಕೇಳ್ಬೋದು, ಆನ್ಲೈನ್ ಅಲ್ಲಿ ಫೇಸ್ ಎಕ್ಸರ್ಸೈಸ್ ಮಾಡಬೇಕು, ಚಿವಿಂಗಮ್ ಅಗಿಬೇಕು, ಅಥವಾ ಫೇಸ್ ಏನೋ ಹಿಂಗ್ ಮಸಾಜ್ ಮಾಡ್ಕೊಂಡ್ಬಿಟ್ರೆ ರೆಡ್ಯೂಸ್ ಆಗುತ್ತೆ ಅಂತ. ಇದು ವರ್ಕ್ ಆಗಲ್ಲ ಅಂದ್ರೆ ಏನಕ್ಕೆ ಮಾಡ್ತಾ ಇದ್ರು ಅಂತ ಕೇಳ್ಬಹುದು. ಅಂದ್ರೆ ನಾನು ಫೇಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ರೆಡ್ಯೂಸ್ ಆಗಲ್ಲ ಅಂತ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ರೆ 300 ರಿಂದ 400 ವ್ಯೂಸ್ ಬರುತ್ತೆ ಅಷ್ಟೇ. ಅದೇ ಆಗುತ್ತೆ ಅಂದ್ಬಿಟ್ಟು ಫೇಸ್ ಎಕ್ಸರ್ಸೈಸಸ್ ತೋರ್ಸೋದು, ಮುಖಾನ ವಿಚಿತ್ರವಾಗಿ ಕ್ಯೂಚೋದು, ಚಿಂಗಾಮಗಿರಿ ಅಂತೇನೇನೋ ಯೂಸ್ಲೆಸ್ ಸೊಲ್ಯೂಷನ್, ವರ್ಕ್ ಆಗದೆ ಇರೋ ಸೊಲ್ಯೂಷನ್ ಕೊಟ್ಟು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ 30 ರಿಂದ 40 ಸಾವಿರ ವ್ಯೂಸ್ ಬರುತ್ತೆ. ಜನನು ಅದನ್ನ ವರ್ಕ್ ಆಗುತ್ತೆ ಅಂದ್ಬಿಟ್ಟು ತಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾರೆ. ಕರೆಕ್ಟ್ ಇನ್ಫಾರ್ಮೇಶನ್ ಹೇಳಿದ್ರೆ ಇವನೇನ್ ಹೇಳಿಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಚಾನಲ್, ಕರೆಕ್ಟ್ ಇನ್ಫಾರ್ಮೇಶನ್ ಬಂದು ಸೀರಿಯಸ್ಲಿ ನಿಮ್ಗೆ ಆ ಗೋಲ್ ಅಚೀವ್ ಮಾಡ್ಬೇಕಂದ್ರೆ ಈ ಚಾನಲ್, ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಸೊ ಅದು ಯಾಕೆ ಮಾಡ್ತಾರೆ ಅಂತ ಹೇಳಿದೆ, ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬ್ಗೋಸ್ಕರ. ಇನ್ನೂ ಕೆಲವ್ರು ಹೇಳ್ಬೋದು, ಫ್ರೆಂಡ್ಸು ಹೇಳಿದ್ದಾರೆ, ಪ್ರೀವಿಯಸ್ ಇದೇ ಟಾಪಿಕ್ ಮೇಲೆ ವಿಡಿಯೋ ಮಾಡಿದಾಗ ಫಾಲೋವರ್ಸು ಕೇಳಿರ್ತಾರೆ, ನಾನು ಇದನ್ನ ಫಾಲೋ ಮಾಡ್ಬಿಟ್ಟು ಫೇಸ್ ಫ್ಯಾಟ್ ರಿಡ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, 100% ವರ್ಕ್ ಆಗುತ್ತೆ ಅಂತ. ಅದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಇದೆ ನನ್ನ ಹತ್ರ. ನಾನು ವರ್ಕೌಟ್ ಮಾಡ್ತಾ ಇರ್ತೀನಿ, ಡಯಟ್ ಮಾಡ್ತಾ ಇರ್ತೀನಿ, ನನ್ನ ಗೋಲು ಇದೇ ಆಗಿರುತ್ತೆ, ಫೇಸ್ ಫ್ಯಾಟ್ ರಿಡ್ಯೂಸ್ ಆಗಬೇಕು ಅಂದ್ಬಿಟ್ಟು. ಮತ್ತೊಬ್ಬ ವ್ಯಕ್ತಿ ವರ್ಕೌಟು ಮಾಡ್ತಿರ್ತಾನೆ, ವರ್ಕೌಟ್ ಅಲ್ಲದೆ ಇದ್ರೆ ಡಯಟು ಮಾಡ್ತಾ ಇರ್ತಾನೆ, ಅದ್ರ ಜೊತೆ ಈ ಫೇಸ್ ಎಕ್ಸರ್ಸೈಸ್ ಮಾಡ್ತಾನೆ, ಡೈಲಿ ಮುಖ ಕ್ಯೂಚೋದು, ಹೆಂಗೋ ಮಸಾಜ್ ಮಾಡ್ಕೊಳ್ಳೋದು, ಯಾವ್ದಾವ್ದು ಕ್ರೀಮ್ಗಳು ಪ್ರಮೋಟ್ ಮಾಡ್ತಾರೆ, ಈ ಕ್ರೀಮ್ ಹಚ್ಕೊಂಡು ಮಸಾಜ್ ಮಾಡಿದ್ರೆ ಫೇಸ್ ಫ್ಯಾಟ್ ರೆಡ್ಯೂಸ್ ಆಗುತ್ತೆ ಅಂತ, ಅಥವಾ ಒಂದು 10-15 ಚಿವಿಂಗಮ್ ಪ್ರತಿದಿನ ಅಗಿತಾ ಇರ್ತಾನೆ. ಆಫ್ಟರ್ 3 months ಇಬ್ರಿಗೂ ಫೇಸ್ ಫ್ಯಾಟ್ ರೆಡ್ಯೂಸ್ ಆಗಿರುತ್ತೆ. ಬಟ್ ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಆಗಿರುತ್ತೆ ಅಂತ ಅಂದ್ರೆ ಅದು ನನಗೆ ಗೊತ್ತಿರುತ್ತೆ ಆ ಸೈನ್ಸ್ ಏನು ಅಂತ. ವರ್ಕೌಟ್ ಡಯಟ್ ಮಾಡಿರೋದ್ರಿಂದ ರಿಸಲ್ಟ್ಸ್ ಬಂದಿರುತ್ತೆ. ಬಟ್ ಆ ವ್ಯಕ್ತಿ ಏನ್ ಅನ್ಕೊಂತಾನೆ, ನಾನು ಫೇಸ್ ಎಕ್ಸರ್ಸೈಸ್ ಮಾಡ್ತಿರೋದ್ರಿಂದ ನನ್ನ ಫೇಸ್ ಫ್ಯಾಟ್ ರೆಡ್ಯೂಸ್ ಆಗಿದೆ, ಡೈಲಿ 10 ರಿಂದ 15 ಚಿವಿಂಗಮ್ ತಿನ್ನೋದ್ರಿಂದ ನನ್ನ ಫೇಸ್ ಫ್ಯಾಟ್ ರೆಡ್ಯೂಸ್ ಆಗಿದೆ ಅಂತ ಅನ್ಕೊಂತಾನೆ. ಬಟ್ ಅದು ಹಾಗೆ ವರ್ಕ್ ಆಗಿರಲ್ಲ. ಇನ್ ಕೇಸ್ ಅವನು ಯಾವುದೇ ರೀತಿ ವರ್ಕೌಟ್ ಡಯಟ್ ಮಾಡ್ದೇನೆ, ಫುಡ್ ರೆಸ್ಟ್ರಿಕ್ಷನ್ ಮಾಡ್ದೇನೆ, ಬರೀ ಚಿಂಗಾಮಗಿಯೋದು, ಫೇಸ್ ಎಕ್ಸರ್ಸೈಸ್ ಮಾಡೋದು, ಫೇಸ್ ಮಸಾಜ್ ಮಾಡೋದು ಮಾಡ್ಕೊಂಡಿದ್ರೆ ಅವ್ನಿಗೆ ಯಾವುದೇ ಕಾರಣಕ್ಕೂ ರಿಸಲ್ಟ್ಸ್ ಬರ್ತಾ ಇರಲಿಲ್ಲ. ಸೊ ಇದು ಅನ್ನೆಸೆಸರಿ ವೇಸ್ಟ್ ಆಫ್ ಟೈಮ್ ಮತ್ತೆ ಎಫರ್ಟ್ಸ್. ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಆನ್ಲೈನ್ ಕೋಚಿಂಗ್ ಜಾಯಿನ್ ಆದಾಗ್ಲೂ ಹೀಗೆ ಆಗೋದು. ಈ ರೀತಿ ಅನ್ನೆಸೆಸರಿ ವೇಸ್ಟ್ ಮಾಡೋದು, ಹೊಟ್ಟೆ ರೆಡ್ಯೂಸ್ ಮಾಡೋಕ್ಕೆ ಎಕ್ಸರ್ಸೈಸಸ್ ಇರುತ್ತೆ, ಅಥವಾ ಯಾವುದೋ ಒಂದು ಆಯಿಲ್ನ ಮಸಾಜ್ ಮಾಡ್ಕೊಂಡ್ಬಿಟ್ರೆ, ಯಾವುದೋ ಮಿಷಿನ್ ಹಾಕೊಂಡ್ಬಿಟ್ರೆ ರೆಡ್ಯೂಸ್ ಆಗೋಗುತ್ತೆ ಅಂತ. ಸೊ ಈಗ ಹೇಳದ್ನಲ್ಲ, ನಾನು ಹೊಟ್ಟೆ ನನಗೆ ಜಾಸ್ತಿ ಇದೆ, ಅದನ್ನು ಕೆಲವ್ರು ಹೇಳಿದ್ದಾರೆ. ಏನಂದ್ರೆ ನಿನ್ ಆರ್ಮ್ಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಶೇಪಲ್ಲಿದೆ, ಬಟ್ ಆ ಹೊಟ್ಟೆ ಬಂದ್ಬಿಟ್ರೆ ಅದು ಮಾಡಿದ್ದು ವೇಸ್ಟ್, ಅಸಹ್ಯವಾಗಿ ಕಾಣುತ್ತೆ ಅಂತ. ನನ್ಗೂ ಅಸಹ್ಯ ಆಗಿದೆ. ಆ ರೀತಿ ಆಬ್ ಎಕ್ಸರ್ಸೈಸ್ ಮಾಡಿ ಬರೀ ಹೊಟ್ಟೆನೆ ರೆಡ್ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ನಾನು ಯಾಕೆ ಮಾಡ್ತಾ ಇರ್ಲಿಲ್ಲ? ಅದು ವರ್ಕ್ ಆಗೋದಾಗಿದ್ರೆ ನಾನು ನಿಮ್ಗೆ ಹೇಳ್ಬಿಟ್ಟು ನಿಮ್ಗೆ ಯಾಕೆ ಹೆಲ್ಪ್ ಆಗೋ ಹಾಗೆ ಮಾಡ್ತಾ ಇರ್ಲಿಲ್ಲ? ಬಿಕಾಸ್ ಅದು ವರ್ಕ್ ಆಗಲ್ಲ, ಪೇಷನ್ಸ್ ಇಂದ ಕಾಯ್ಬೇಕು. ಆನ್ಲೈನ್ ಕೋಚಿಂಗ್ ಅಲ್ಲಿ ಹೀಗೇನೆ ಅನ್ನೆಸೆಸರಿ ಏನೇನೋ ಮಾಡ್ಸಲ್ಲ. ಡೈಲಿ 2 ಅವರ್ ವರ್ಕೌಟ್ ಮಾಡಿರ್ಬೇಕು, ಅಥವಾ ಡಯಟಿಂಗ್ ಮಾಡೋ ಟೈಮಲ್ಲಿ ಅನ್ನ ಎಲ್ಲ ಕಂಪ್ಲೀಟ್ಲಿ ತ್ಯಜಿಸ್ಬಿಟ್ಟು ತುಂಬಾ ಹಿಂಸೆ ತರ ತುಂಬಾ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಬೇಕು. ಇದೆಲ್ಲ ವೇಸ್ಟ್ ಆಫ್ ಟೈಮ್, ಎಫರ್ಟ್ಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಈ ರೀತಿ ಮಾಡ್ಸಲ್ಲ. ಏನ್ ಬೇಕೋ ಎಷ್ಟು ಬೇಕೋ ಅಷ್ಟೇ ಮಾಡ್ಬಿಟ್ಟು ಕಡಿಮೆ ಎಫರ್ಟ್ ಅಲ್ಲಿ ಕಡಿಮೆ ಟೈಮಲ್ಲಿ ಜಾಸ್ತಿ ರಿಸಲ್ಟ್ಸ್ ತಂದ್ಕೊಡ್ತೀವಿ. ಇನ್ನು ಕೆಲವರು ಫ್ಯಾಟ್ ಲಾಸ್ಗೆ ಏನೇನೋ ಸಪ್ಲಿಮೆಂಟ್ಸ್ ಎಲ್ಲ ನೋಡ್ತಾ ಇರ್ತಾರೆ, 10-15 ಸಪ್ಲಿಮೆಂಟ್ ತಗೊಬೇಕು ಅಂತ ಇರುತ್ತೆ. ಈವನ್ ಅದು ಕೂಡ ವೇಸ್ಟ್ ಆಫ್ ಮನಿ. ಸುಮ್ಮನೆ 5-10 ಸಾವಿರ ವೇಸ್ಟ್ ಮಾಡ್ತೀರಾ, ಯಾವುದೇ ಸಪ್ಲಿಮೆಂಟ್ ಇಲ್ಲದೆ ಫ್ಯಾಟ್ ಲಾಸ್ ಮಾಡಬಹುದು. ಸೊ ಅದೇ ದುಡ್ಡು ಆ ಸಪ್ಲಿಮೆಂಟ್ ವೇಸ್ಟ್ ಮಾಡೋ ಬದಲು ಒಬ್ಬ ರೈಟ್ ಕೋಚ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಒಳ್ಳೆ ರಿಸಲ್ಟ್ಸು ತಗೋಬಹುದು. ಆ ಪ್ರಾಪರ್ ಇನ್ಫಾರ್ಮೇಶನ್ ನ ತಗೊಂಡ್ಮೇಲೆ
ನೀವು ಪರ್ಮನೆಂಟ್ ವೆಯ್ಟ್ ಲಾಸ್ ಆಗ್ಬೋದು, ಟೆಂಪ್ರರಿ ಆಗಲ್ಲ. ಕೆಲವ್ರದ್ದು ಆಗುತ್ತೆ ಹಂಗೆ, ಕೋಚಿಂಗ್ ತಗೊಳ್ಳೋ ಟೈಮಲ್ಲಿ ಡಯಟ್ ವರ್ಕೌಟ್ ಮಾಡೋ ಟೈಮಲ್ಲಿ ಚೆನ್ನಾಗೇ ಇರುತ್ತೆ, ಫಿಟ್ ಆಗಿ ಆಗ್ತಾರೆ. ಬಟ್ ಅದಾದ ನಂತರ 3-6 ತಿಂಗಳು ನೋಡಾದ್ಮೇಲೆ ವಾಪಸ್ ಓವರ್ ವೇಟ್ ಆಗಿರ್ತಾರೆ. ಸೊ ನಮ್ಮ ಕೋಚಿಂಗ್ ಅಲ್ಲಿ ಅದು ಆಗಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಅವಾಗ ನನಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ. ಈ ರೀತಿ ಜಾಸ್ತಿ ಇನ್ಫಾರ್ಮೇಶನ್ ನಿಮ್ ಮುಂದೆ ತಂದಿಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ಜಾಸ್ತಿ ವ್ಯೂಸ್ ಬಂದಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು. ನಾವು ಯಾವುದೇ ರೀತಿ ಜಾಸ್ತಿ ವ್ಯೂಸ್ ಬರಲಿ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲಿ, ಅಥವಾ ಜಾಸ್ತಿ ಫಾಲೋವರ್ಸ್ ಬರಲಿ, ಜಾಸ್ತಿ ವ್ಯೂಸ್ ಬಂದಷ್ಟು ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಜನಕ್ಕೆ ಹೆಲ್ಪ್ಫುಲ್ ಆಗೋ ಕಂಟೆಂಟ್ನ ಪ್ರೊಡ್ಯೂಸ್ ಮಾಡಬೇಕು. ನಮ್ಮ ವಿಡಿಯೋಯಿಂದ 4-5 ಜನ ಫಿಟ್ ಅಂಡ್ ಆರೋಗ್ಯವಾಗಿ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್.